ಒಟ್ಟು 81 ಕ್ಷೇತ್ರಗಳ ಮತ ಎಣಿಕೆ ಕಾರ್ಯಕ್ಕೆ ಕ್ಷಣಗಣನೆ ಆರಂಭವಾಗುತ್ತೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಕಾಂಗ್ರೆಸ್ ಕೂಟ ಬಿಜೆಪಿ ನೇತೃತ್ವದ ಎನ್ಡಿಎ ನಡುವೆ ಫೈಟ್ ಇದೆ. ಯಾರ ಪಾಲಾಗುತ್ತೆ ಅಧಿಕಾರ ಅನ್ನೋದಕ್ಕೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಅದಕ್ಕೆ ಆರಂಭ ಸಿಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ದೆಹಲಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೆಹಲಿಯಲ್ಲಿ ಇದ್ದುಕೊಂಡು 48 ಕ್ಷೇತ್ರಗಳನ್ನ ನೋಡಬೇಕಾದ್ರೆ ಆರಂಭಿಕವಾಗಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಹರೀಶ್? ಹೌದು ಚೈತ್ರ, ಹರಿಯಾಣ ಚುನಾವಣೆ ನಂತರ ಹರಿಯಾಣದಲ್ಲಿ ಅನಿರೀಕ್ಷಿತವಾಗಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು. 10 ವರ್ಷಗಳ ಆಡಳಿತದಲ್ಲಿದ್ದರೂ ಕೂಡ ಹರಿಯಾಣದಲ್ಲಿ ದಿಗ್ವಿಜಯವನ್ನು ಬಿಜೆಪಿ ಸಾಧಿಸಿ ಅಧಿಕಾರವನ್ನು ಹಿಡಿದಿತ್ತು. ಎಲ್ಲ ಸಮೀಕ್ಷೆಗಳು ಉಲ್ಟಾಗಿ ಹರಿಯಾಣದಲ್ಲಿ ಬಿಜೆಪಿ ದಿಗ್ವಿಜಯವನ್ನು ಸಾಧಿಸಿದ ಬಳಿಕ ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಈಗ ಮತದಾನ ಮುಗಿದಿದೆ. ಇವತ್ತು ಫಲಿತಾಂಶ ಹೊರಬೀಳಲಿದೆ. 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. ಮೊದಲು ಅಂಚೆ ಮತಗಳ ಎಣಿಕೆ ಆರಂಭ ಆಗುತ್ತೆ, ನಂತರ ಇವಿಎಂಗಳನ್ನು ಎಣಿಕೆ ಮಾಡಲಾಗುತ್ತೆ. ಇಲ್ಲಿ ಮುಖ್ಯವಾಗಿ ಜಾರ್ಖಂಡ್ ವಿಚಾರಕ್ಕೆ ಬರೋದಾದರೆ ಜಾರ್ಖಂಡ್ನಲ್ಲಿ 81 ಸ್ಥಾನಗಳಿವೆ. 81 ಸ್ಥಾನಗಳಲ್ಲೂ ಕೂಡ ಇವತ್ತು ಮತ ಎಣಿಕೆ ನಡೆಯುವಂತಹದ್ದು. ಅದರ ಜೊತೆಗೆ ಇಡೀ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ 13 ರಾಜ್ಯಗಳಲ್ಲಿ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ 48 ವಿಧಾನಸಭಾ ಕ್ಷೇತ್ರಗಳಿಗೆ ಮತ ಎಣಿಕೆ ಕೂಡ ಇವತ್ತು ನಡೆಯುತ್ತೆ. ಅದ್ರ ಜೊತೆಗೆ ವಯನಾಡಿನ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೂಡ ನಡೆಯುತ್ತೆ. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಜಾರ್ಖಂಡ್ನಲ್ಲಿ 81 ಕ್ಷೇತ್ರಗಳಲ್ಲಿ ಇವತ್ತು ಮತ ಎಣಿಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಜೆಎಂ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಜೆಎಂ ನೇತೃತ್ವದ ಕಾಂಗ್ರೆಸ್ನ ಇಂಡಿಯಾ ಮೈತ್ರಿಕೂಟ ಹಾಗೂ ಎನ್ಡಿಎ ಮೈತ್ರಿಕೂಟದ ನಡುವೆ ನೇರ ಹಣಾಹಣಿ ಇರುವಂತಹದ್ದು. ಬಹುತೇಕ ಸಮೀಕ್ಷೆಗಳು ಜೆಎಂ ನೇತೃತ್ವದ ಕೂಟವೇ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೇಳಿವೆ. ಮತ್ತೆ ಇನ್ನು ಕೆಲವು ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೇಳಿವೆ. ಮತ್ತೆ ಒಪಿನಿಯನ್ಗಳಲ್ಲಿ ಮಿಕ್ಸ್ ಇದೆ, ಯಾರು ಬೇಕಾದ್ರೂ ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿ ಜಿದ್ದಿನ ಪೈಪೋಟಿ ಇರುವಂತಹದ್ದು. ಮುಖ್ಯವಾಗಿ ನಾವು ನೋಡೋದಾದ್ರೆ ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿದ್ದಾರೆ, ಜೆಎಂಎಂನ ನಾಯಕರಾಗಿದ್ದಾರೆ. ಇವರು ಮತ್ತೆ ಅಧಿಕಾರವನ್ನ ಹಿಡಿತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿತ್ತು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು, ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರಚಾರವನ್ನ ಮಾಡಿದ್ರು. ಮತ್ತೆ ಜಾರ್ಖಂಡ್ ರಾಜ್ಯವನ್ನ ಬಿಜೆಪಿ ಅತ್ಯಂತ ಹೆಚ್ಚು ಫೋಕಸ್ ಅನ್ನ ಮಾಡಿತ್ತು. ಹೇಗಾದ್ರೂ ಮಾಡಿ ಜಾರ್ಖಂಡ್ ರಾಜ್ಯವನ್ನ ನಾವು ಮತ್ತೆ ಕೈಗೆತ್ಕೊಳ್ಳೇಬೇಕು, ಆ ರಾಜ್ಯದಲ್ಲಿ ಗೆಲ್ಲೇಬೇಕು, ಇಂಡಿಯಾ ಮೈತ್ರಿಕೂಟಕ್ಕೆ ಶಾಖನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫೀಲ್ಡ್ಗಿಳಿದು ಬಿಜೆಪಿ ನಾಯಕರು ವರ್ಕೌಟ್ ಅನ್ನ ಮಾಡಿದ್ರು. ಕಳೆದ 5-6 ತಿಂಗಳಿನಿಂದ ಜಾರ್ಖಂಡ್ನಲ್ಲಿ ಕೆಲಸವನ್ನ ಮಾಡಿದ್ರು. ಯಾಕೆಂತಂದ್ರೆ ಮಹಾರಾಷ್ಟ್ರದಲ್ಲಿ ಎಲ್ಲಾದ್ರೂ ಹಿನ್ನಡೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಜಾರ್ಖಂಡ್ನಲ್ಲಿ ನಾವು ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಗ್ರೌಂಡ್ಗಿಳಿದು ಕೆಲಸವನ್ನ ಮಾಡಿತ್ತು. ಮತ್ತೆ ಹೇಮಂತ್ ಸೊರೇನ್ ಅವರು ಯಾವಾಗ ಲೋಕಸಭೆ ಚುನಾವಣೆಗೂ ಹಿಂದೆ ಅವರು ಇಡಿ ಕೇಸ್ನಲ್ಲಿ ಜೈಲಿಗೆ ಹೋದ್ರು, ಅಂತ ಸಂದರ್ಭದಲ್ಲಿ ಚಂಪೈ ಸೊರೇನ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಾಯಿತು. ಮತ್ತೆ ಯಾವಾಗ ಜೈಲಿನಿಂದ ಹೊರ ಬಂದ್ರು ಹೇಮಂತ್ ಸೊರೇನ್ ಅವರು ಮತ್ತೆ ಮುಖ್ಯಮಂತ್ರಿ ಆದ್ರು. ಚಂಪೈ ಸೊರೇನ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಚಂಪೈ ಸೊರೇನ್ ಅವರು ಜೆಎಂಎಂನ ಅವರು ಕೂಡ ದೊಡ್ಡ ನಾಯಕರಾಗಿದ್ರು. ಅವ್ರಿಗೂ ಕೂಡ ಅಸಮಾಧಾನ ಸೃಷ್ಟಿ ಆಯಿತು. ಮತ್ತೆ ಹೇಮಂತ್ ಸೊರೇನ್ ಅವರ ಜೊತೆ ಅವರಿಗೆ ವೈಮನಸ್ಸು ಸೃಷ್ಟಿ ಆಯಿತು. ನಂತರ ಅವರು ಚಂಪೈ ಸೊರೇನ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಜೆಎಂಎಂನ ಬಿಟ್ಟು ಅವರು ಈಗ ಬಿಜೆಪಿಯನ್ನ ಸೇರಿದ್ದಾರೆ, ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ದಾರೆ. ಹಾಗಾಗಿ ಬಿಜೆಪಿಗೆ ಕೂಡ ಒಂದು ಹೆಚ್ಚಿನ ಬಲ ಬಂದಿದೆ. ಮುಖ್ಯವಾಗಿ ಆದಿವಾಸಿಗಳೇ ಹೆಚ್ಚು ಇರತಕ್ಕಂತಹ ಕ್ಷೇತ್ರ, ಮತ್ತೆ ಆದಿವಾಸಿ ನಾಯಕರುಗಳೇ ಅಲ್ಲಿ ಮಾಸ್ ಲೀಡರ್ ಆಗಬೇಕಾಗಂಥದ್ದು. ಹಾಗಾಗಿ ಚಂಪೈ ಸೊರೇನ್ ಅವರು ಬಿಜೆಪಿಗೆ ಸಿಕ್ಕಿರೋದ್ರಿಂದ ಬಿಜೆಪಿಗೂ ಕೂಡ ಹೆಚ್ಚಿನ ಪ್ಲಸ್ ಪಾಯಿಂಟ್ ಇದೆ ಅನ್ನುವಂಥದ್ದು. ಮತ್ತೆ ಬಹುತೇಕ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟವೇ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತದೆ. ಮತ್ತೆ ಕೇವಲ ಆಕ್ಸಿಸ್ ಮೈ ಇಂಡಿಯಾ ಮಾತ್ರ ಹೇಳ್ತಾ ಇದೆ, ಇಲ್ಲ ಜೆಎಂ ನೇತೃತ್ವದ ಕಾಂಗ್ರೆಸ್ ಮೈತ್ರಿಕೂಟವೇ ಗೆಲ್ಲುತ್ತೆ, 49ರಿಂದ 59 ಸ್ಥಾನಗಳಲ್ಲಿ ದಿಗ್ವಿಜಯವನ್ನ ಸಾಧಿಸುತ್ತೆ. ಯಾಕಂತಂದ್ರೆ ಹೇಮಂತ್ ಸೊರೇನ್ ಅವ್ರನ್ನ ಜೈಲಿಗೆ ಹಾಕಿರುವಂತಹದ್ದು ಅಲ್ಲಿನ ಆದಿವಾಸಿ ಜನರಿಗೆ ಅದು ಒಂದು ಅಸಮಾಧಾನ ಇತ್ತು, ಬಿಜೆಪಿಯ ವಿರುದ್ಧ ಒಂದು ಅಸಮಾಧಾನ ಇತ್ತು. ಆ ಅಸಮಾಧಾನ ಲೋಕಸಭೆಯ ಚುನಾವಣೆ ನಂತರವೂ ಕೂಡ ಅದು ಕಂಟಿನ್ಯೂ ಇದೆ. ಹಾಗಾಗಿ ಹೇಮಂತ್ ಸೊರೇನ್ ಅವರು ಮತ್ತೆ ಜಾರ್ಖಂಡ್ ರಾಜ್ಯದಲ್ಲಿ ಮತ್ತೆ ಅಧಿಕಾರವನ್ನ ಹಿಡಿತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಸಾಕಷ್ಟು ಚರ್ಚೆಗಳಿವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವಿಎಂ ಓಪನ್ ಆಗುತ್ತೆ, ಭವಿಷ್ಯ ಗೊತ್ತಾಗುತ್ತೆ. ಜಾರ್ಖಂಡ್ನಲ್ಲಿ ಯಾರು ಅಧಿಕಾರ ಹಿಡಿತಾರೆ ಅನ್ನುವಂತಹದ್ದು ಸ್ಪಷ್ಟ ಟ್ರೆಂಡ್ಗಳ ಮೂಲಕ ಗೊತ್ತಾಗುತ್ತೆ. ಇನ್ನೂ ಮುಖ್ಯವಾಗಿ ದೇಶಾದ್ಯಂತ 48 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತದೆ. ಅದರಲ್ಲಿ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ಉತ್ತರ ಪ್ರದೇಶದಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ರಾಜಸ್ಥಾನದ 7 ವಿಧಾನಸಭಾ ಕ್ಷೇತ್ರ
ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈ ವಿಧಾನಸಭಾ ಕ್ಷೇತ್ರಗಳು ಕೂಡ ಉಪಚುನಾವಣೆಯ ಫಲಿತಾಂಶ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿತ್ತು. ಮೋದಿ ಹಾಗೂ ಯೋಗಿ ಟ್ರೆಂಡ್, ಅಯೋಧ್ಯೆ ರಾಮ ಮಂದಿರ ಇವೆಲ್ಲವೂ ಕೂಡ ಹಿನ್ನೆಲೆಗೆ ಹೋದಂಥದ್ದು. ಅಂದರೆ 70ರಿಂದ 80 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿದ್ದಂತಹ ಬಿಜೆಪಿ ಕೇವಲ 37 ಸ್ಥಾನಗಳನ್ನು ಲೋಕಸಭೆಯಲ್ಲಿ ಗೆದ್ದಿತ್ತು. ಬಿಜೆಪಿಗೆ ದೊಡ್ಡ ಹೊಡೆತ ಉತ್ತರ ಪ್ರದೇಶದಲ್ಲಿ ಆಗಿತ್ತು. ಆ ಲೋಕಸಭೆ ಚುನಾವಣೆಯ ನಂತರ ಈಗ ವಿಧಾನಸಭೆಯ ಉಪಚುನಾವಣೆಗಳು ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಫಲಿತಾಂಶಕ್ಕಾಗಿ ಈಗ ಜನ ಕಾಯ್ತಾ ಇದ್ದಾರೆ. ಇಲ್ಲಿ SP ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಂತಂದ್ರೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಈಗಲಿಂದನೇ ಬಿಜೆಪಿ ಹಾಗೂ ಸಮಾಜವಾದಿ ಪಕ್ಷಗಳು ತಯಾರಿಯನ್ನು ನಡೆಸಿರುವಂತಹದ್ದು. ಹೀಗಾಗಿ ಇಲ್ಲಿ ಒಂದೊಂದು ಕ್ಷೇತ್ರಗಳು ಕೂಡ, ಒಂದೊಂದು ಕ್ಷೇತ್ರದ ಗೆಲುವು ಕೂಡ ಸಮಾಜವಾದಿ ಪಾರ್ಟಿಗೆ ಬಹಳಷ್ಟು ಮುಖ್ಯ ಆಗುತ್ತೆ. ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ CM ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆಯನ್ನು ಕೂಡ ಇದರಿಂದ ತೂಕ ಹಾಕುವ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ. ಓಕೆ, ಥ್ಯಾಂಕ್ ಯು ಹರೀಶ್. ಸಹದೇವ್, ಸೈಯದ್, ವಿನಾಯಕ್ ಹಾಗೆ ಅಣ್ಣಪ್ಪ ಮಾಹಿತಿಗಾಗಿ. ಒಟ್ಟು ಇದೀಗ ಮಹಾರಾಷ್ಟ್ರದ ವಿಚಾರವಾಗಿ ಮಾತನಾಡಬೇಕಂದ್ರೆ 3% ವೋಟಿಂಗ್ ಕೂಡ ಜಾಸ್ತಿ ಆಗಿದೆ ಈ ಬಾರಿ. 2019ಕ್ಕೆ ಕಂಪೇರ್ ಮಾಡಿದ್ರೆ 3% ವೋಟಿಂಗ್ ಅಂತ ಹೇಳಿದ್ರೆ ಬಹುಶಃ ಇಡೀ ರಿಸಲ್ಟ್ ಅನ್ನೇ ತಲೆ ಕೆಳಗು ಮಾಡುವಂಥದ್ದು ಅಥವಾ ಬೇರೆನೆ ಮಾಡುವಂಥ ಶಕ್ತಿಯನ್ನ ಈ 3% ವೋಟಿಂಗ್ ಹೊಂದಿದೆ ಅನ್ನೋದಾಗಿಯೂ ಹೇಳಲಾಗ್ತಾ ಇದೆ. ಇದರ ನಡುವೆ ಇನ್ನೊಂದು ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಪಕ್ಷಗಳಿಂದ ಇರುವಂತಹ ಅಭ್ಯರ್ಥಿಗಳು ಅವರು 10% ಗೆಲ್ಲುವಂತ ಚಾನ್ಸಸ್ಗಳು ಹೆಚ್ಚು ಅನ್ನೋದಾಗಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಗೊತ್ತಿಲ್ಲ ಈ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗುತ್ತಾ, ಏನಾಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲ ಗಂಟೆಗಳಲ್ಲೇ ಗೊತ್ತಾಗುತ್ತೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಕೌಂಟಿಂಗ್ ಕೂಡ ಆರಂಭ ಆಗುತ್ತೆ. ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿರುವಂತೆ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಇದಾಗಲೇ 144 ಸೆಕ್ಷನ್ ಜಾರಿಯಲ್ಲಿದೆ. ಯಾವುದೇ ಬಹಿರಂಗ ಸಭೆ ಇರಲ್ಲ, ಸಂಭ್ರಮಾಚರಣೆಗಳಿರಲ್ಲ, 5ಕ್ಕಿಂತ ಹೆಚ್ಚು ಜನರು ಗುಂಪುಗೂಡು ಓಡಾಡೋ ರೀತಿ ಇಲ್ಲ. 144 ಸೆಕ್ಷನ್ ಇರೋದ್ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತ ಉದ್ದೇಶದಿಂದ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ನಿಮಗೆ ಗೊತ್ತಿರಬಹುದು, ಬೆಂಬಲಿಗರು ಸೇರ್ತಾರೆ, ಏನಾದರೂ ಗಲಾಟೆಗಳಾಗಬಹುದು. ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಅದರ ಜೊತೆಗೆ 144 ಸೆಕ್ಷನ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಯಾರು ಗುಂಪಾಗಿ ಓಡಾಡೋ ಹಾಗೆ ಇಲ್ಲ, ಒಬ್ರಿಬ್ರು ಓಡಾಡಬಹುದಷ್ಟೇ. 5ಕ್ಕಿಂತ ಹೆಚ್ಚು ಜನ ಒಟ್ಟಾಗಿ ಗುಂಪಲ್ಲಿ ಹೋಗೋದು ಇದ್ಯಾವುದನ್ನು ಕೂಡ ಮಾಡೋ ಹಾಗೆ ಇಲ್ಲ. ಗೊತ್ತಿದೆ ನಿಮಗೆ ಚನ್ನಪಟ್ಟಣ ಎಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಅನ್ನೋದಾಗಿ. CPY ಹಾಗೆ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಆರಂಭಿಕವಾಗಿ ಹೇಳಿದಾಗೆ ಅಲ್ಲಿ ಟ್ರೆಂಡ್ಗಳು ಪ್ರತಿ ತಿಂಗಳು ದಿನಗಳಿಗೆ ಬದಲಾಗುತ್ತಲ್ಲ, ಆ ರೀತಿಯಾಗಿ ಆಗ್ತಾ ಇತ್ತು. ಅಭ್ಯರ್ಥಿಯ ಆಯ್ಕೆ ಸಂದರ್ಭದಲ್ಲಿ ಒಂದು ರೀತಿಯಾಗಿತ್ತು, ಎಲೆಕ್ಷನ್ ದಿನ ಒಂದು ರೀತಿಯಾಗಿತ್ತು, ಎಲೆಕ್ಷನ್ ಆದ ನಂತರದಲ್ಲಿ ಆ ಟ್ರೆಂಡ್ ಬದಲಾಯಿತು. ಇದೀಗ ರಿಸಲ್ಟ್ ಏನಾಗುತ್ತೆ ಅನ್ನೋದಕ್ಕೆ ಕಾದು ನೋಡಬೇಕಿದೆ. ಇನ್ನೇನು ಕೆಲ ಕ್ಷಣಗಳಲ್ಲೇ ಕೌಂಟ್ ಡೌನ್ ಆರಂಭ ಆಗುತ್ತೆ. ಇನ್ನು ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ಗ್ಯಾರಂಟಿಗಳಾಗಿದೆ, ಅದಕ್ಕೆ ಕೌಂಟರ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಆಗಿದೆ. ಅವೆಲ್ಲವೂ ಕೂಡ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಜನ ತೋರಿಸಿದ್ದಾರೆ. ಬಟ್ ನಮಗ್ ಗೊತ್ತಿಲ್ಲ ಆ ರಿಸಲ್ಟ್ ಏನಾಗುತ್ತೆ ಅನ್ನೋದು. ಇನ್ನೇನು ಕೆಲ ಕ್ಷಣಗಳಲ್ಲಿ ಅದರ ಕೌಂಟಿಂಗ್ ಆರಂಭ ಆಗುತ್ತೆ. ಹಾಗೆ ಗಂಟೆಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಟ್ರೆಂಡ್ ಅನ್ನುವಂಥದ್ದು. ಎಲ್ಲಾ ಕ್ಷೇತ್ರಗಳು ಒಟ್ಟು 48 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಷಣದ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ ಇವತ್ತು.